ಸಾಧಾರಣವಾಗಿ ಪೊಲೀಸರು ಅಂತ ಅಂದ್ರೆ ಸಾರ್ವಜನಿಕ ಭಕ್ಷಕರು ಅನ್ನೋ ಮಾತಿದೆ. ಆದರೆ ಇವತ್ತಿನ ಕೇಸನ್ನು ನೀವು ಕೇಳಿದ್ದೆ ಆದರೆ ಇವರೇನು ಭಕ್ಷಕರೋ ಅಥವಾ ರಕ್ಷಕರೋ ಅನ್ನೋ ಒಂದು ಪ್ರಶ್ನೆ ಎದ್ದು ಕಾಡುತ್ತೆ. ಈ ಕೇಸ್ನ ಹಿನ್ನೆಲೆ ಇಷ್ಟೇ. ಈ ಹಿಂದೆ ಕಮಿಷನರ್ ಆಫ್ ಪೊಲೀಸ್ ಏನಿದೆ ಕಚೇರಿ, ಆ ಕಚೇರಿಯ ಆವರಣದಲ್ಲಿ ಒಂದು ಆರೋಪಿಯ ವಾಹನ ನಿಂತಿರುತ್ತೆ. ಆ ಆರೋಪಿ ಸೈಬರ್ ಕ್ರೈಮ್ ವಂಚನೆಗೆ ಸಂಬಂಧಪಟ್ಟಿದ್ದ ವ್ಯಕ್ತಿಯಾಗಿರ್ತಾರೆ. ಅವರು ಬಂಧಿಸಿ ಠಾಣೆಗೆ ಕರೆತಂದಿರ್ತಾರೆ. ನಂತರ ಅವರ ಕಾರಿನಲ್ಲಿ ಬರೋಬ್ಬರಿ 11 ಲಕ್ಷ ಹಣ ಇರುತ್ತೆ. 11 ಲಕ್ಷ ಹಣ ಮುಂದೆ ಏನಾಯಿತು ಅಂತ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ನಂತರ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ಜಬೀವುಲ್ಲಾ ಆ ಕಾರ್ನ ಬಳಿ ಹೋಗಿ ಅಲ್ಲಿದ್ದ ಬ್ಯಾಗನ್ನು ಚೆಕ್ ಮಾಡ್ತಾರೆ. ಆ ಬ್ಯಾಗಲ್ಲಿ ಸುಮಾರು 11 ಲಕ್ಷ ಹಣ ಇತ್ತು ಎಂಬ ಮಾಹಿತಿ ಕೂಡ ಇದೆ. ನಂತರ ಆ ಒಂದು ಹಣವನ್ನು ತೆಗೆದುಕೊಂಡು ಹೋದ ಜಬೀವುಲ್ಲಾ ತಮ್ಮ ಮನೆಯಲ್ಲಿ ಇಟ್ಕೋತಾರೆ. ಮನೆಯಲ್ಲಿ ಅವರ ಹೆಂಡತಿಗೆ ಆ ಒಂದು ಹಣದಿಂದ ಚಿನ್ನವನ್ನು ಮಾಡಿಸ್ಕೊಟ್ಟಿದ್ರು. ಅದೇ ರೀತಿ ಮಿಕ್ಕ 2 ಲಕ್ಷ ಹಣವನ್ನ ಅವರ ಮಂಚದಲ್ಲಿರುವ ಹಾಸಿಗೆಯ ಕೆಳಗೆ ಇಟ್ಟಿದ್ರು ಎಂಬುವ ಮಾಹಿತಿ ಕೂಡ ಇದೆ. ಇದಾದ ನಂತರ ಏನು ಆ ಕಾರಿನ ವ್ಯಕ್ತಿ ಇದ್ದಾರೆ ಅಥವಾ ಕಾರಿನ ಓನರ್ ಇದ್ದಾರೆ, ಆತ ಜೈಲಿನಿಂದ ಬಂದಾದ ಮೇಲೆ ತನ್ನ ಕಾರಿನಲ್ಲಿದ್ದ ಹಣದ ಬ್ಯಾಗ್ ಬಗ್ಗೆ ಪೊಲೀಸರ ಬಳಿ ವಿಚಾರಣೆಯನ್ನು ನಡೆಸ್ತಾರೆ. ವಿಚಾರಣೆಯ ನಂತರ ಗೊತ್ತಾಗುತ್ತೆ, CC ಕ್ಯಾಮೆರಾದಲ್ಲಿ ಏನು ಸರಿಯಾಗಿತ್ತು ಆ ದೃಶ್ಯ. ನಿಜವಾಗಿಯೂ ಪೊಲೀಸರಿಗೆ ಶಾಕ್ ಆಗುತ್ತೆ. ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ ಜಬೀವುಲ್ಲಾ ಏನಿದ್ದಾರೆ, ಇವರು ಆ ಕಾರಿನಲ್ಲಿದ್ದ ಹಣವನ್ನು ಎಗರಿಸಿದ್ದಾರೆ. ನಂತರ ಪೊಲೀಸರು ಆತನ ಮನೆಗೆ ಭೇಟಿ ನೀಡಿ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಸುಮಾರು 2 ಲಕ್ಷ ಹಣವನ್ನ ಪೊಲೀಸರು ರಿಕವರಿ ಮಾಡ್ಕೋತಾರೆ. ಇನ್ನು ಮಿಕ್ಕ ಹಣವನ್ನ ಒಂದು ಪಕ್ಷದಲ್ಲಿ ನೀನು ಕೊಡದೇ ಇದ್ರೆ ನಿನ್ನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಎಂದು ಎಚ್ಚರಿಕೆಯನ್ನು ನೀಡಿ ವಾಪಸ್ ಬಂದಿದ್ದಾರೆ ಎನ್ನುವ ಮಾಹಿತಿ ಇದೆ. ಆದರೆ ಇಲ್ಲಿ ಕೆದಕಿದರೆ ಸಾಕಷ್ಟು ಅಂಶಗಳು ಹೊರಗಡೆ ಬೀಳುತ್ತೆ. COP ಅಂದ್ರೆ ಪೊಲೀಸ್ ಕಮಿಷನರ್ ಕಚೇರಿಯ ಆವರಣದಲ್ಲೇ ಈ ರೀತಿ ಕಳ್ಳತನವಾದಾಗ ಸಾಮಾನ್ಯವಾಗಿ ಪೊಲೀಸರು FIR ಅನ್ನ ಮಾಡಲೇಬೇಕು. ಅದೇ ಇಲ್ಲಿ ಒಬ್ಬ ಪೊಲೀಸ್ ಬದಲಿಗೆ ಸಾಮಾನ್ಯ ವ್ಯಕ್ತಿ ಇದ್ದರೆ ಪೊಲೀಸರು ಬಿಡ್ತಿದ್ರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗುತ್ತೆ. ಈ ಹಿನ್ನೆಲೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆದ ಜಬೀವುಲ್ಲಾ ತನ್ನ ಮನೆಗೆ ಹಣವನ್ನು ತೆಗೆದುಕೊಂಡು ಹೋಗ್ತಾನೆ. ನಂತರ ಅದನ್ನು ನೀಡದೇ ಇದ್ರೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಪೊಲೀಸರು ಹೇಳ್ತಾರೆ. ಆದರೆ ಇಲ್ಲಿ ಇದುವರೆಗೂ ಕೂಡ FIR ದಾಖಲಾಗಿಲ್ಲ. ಖುದ್ದು ಏನು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವ ಜಬೀವುಲ್ಲಾ ಅಲ್ಲಿಗೆ ಹೋಗಿ ನಾವು ವಿಚಾರಣೆ ಮಾಡಿದಾಗ ಅಲ್ಲಿನ ಇನ್ಸ್ಪೆಕ್ಟರ್ಗಳು ಹೇಳುವ ಮಾಹಿತಿ ನಿಜವಾಗಿಯೂ ಬೆಚ್ಚಿ ಬೀಳಿಸುತ್ತೆ. ಇಲ್ಲಿ ಜಬೀವುಲ್ಲಾ ಅನ್ನುವ ವ್ಯಕ್ತಿಯೇ ಇಲ್ಲ ಎನ್ನುವ ರೀತಿಯಲ್ಲಿ ಅವರು ಮಾತನಾಡಿದ್ದು ಸಹ ಇದೆ. ಹೀಗಾಗಿ ಇಷ್ಟೊಂದು ಹಣ ಕಳವು ಮತ್ತು ನಾಪತ್ತೆ ಪ್ರಕರಣದಲ್ಲಿ ಜಬೀವುಲ್ಲಾ ವಿರುದ್ಧ ಇದುವರೆಗೂ ಸಹ FIR ಕೂಡ ಆಗಿಲ್ಲ. ಇನ್ನು ಪೊಲೀಸರು FIR ಮಾಡ್ತಾರಾ ಇಲ್ವಾ ಅನ್ನೋದು ಸಹ ಖಚಿತ ಮಾಹಿತಿ ಇಲ್ಲ. ಹೀಗಾಗಿ ಸುಮಾರು 11 ಲಕ್ಷವನ್ನ ಏನು ಜಬೀವುಲ್ಲಾ ಕದ್ದಿದ್ದಾನೆ, ಈತನ ವಿರುದ್ಧ FIR ಆಗುತ್ತಾ ಅಥವಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ನಿಂತಿದೆ. ಈ ಬಗ್ಗೆ ಪೊಲೀಸರೇ ಮಾಹಿತಿಯನ್ನು ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಗಿರೀಶ್ ವಸಿಷ್ಠ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.